ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಮಂಗಳಗೌರಿ ಉದ್ಯಾಪನದ ವಿಡಿಯೋ ನಾನು ಹಾಕಿದ್ದೆ ಆಲ್ರೆಡಿ, ಯಾಕೋ ಡಿಲೀಟ್ ಆಗಿದೆ ಗೊತ್ತಿಲ್ಲ. ಸೊ ಈ ವಿಡಿಯೋನ ಮತ್ತೆ ರಿಪೀಟಾಗಿ ಹಾಕ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ. ತುಂಬ ಚೆನ್ನಾಗಾಗಿದೆ ಪೂಜೆ, ನೀವು ಎಲ್ಲರೂ ಖುಷಿ ಪಡ್ತೀರಾ ನೋಡಿ. ಗಾಯ್ಸ್, ಈಗ ಇಷ್ಟ ಆಗಿದೆ ಎಲ್ಲ ಆದ್ಮೇಲೆ ಮತ್ತೆ ತೋರಿಸ್ತೀನಿ. ಅಮ್ಮ ಇನ್ನು ವಾವ್, ನೋಡಿದ್ರ ಹಿಂಗಿದೆ ಪಳ 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 ಪಳ. ಸರ್ವಣ ವೇದಾಯ ನಮಃ. ಆಚಮ್ಯ ಅಪೌಪಸ್ಪೃಶ್ಯ ಶ್ರೀಕರಂಚ ಪವಿತ್ರಂಚ ಲೋಕಶೋಕ ವಿನಾಶನಂ ಲೋಕೆ ವಶ್ಯಕರಂ ಪುಣ್ಯಂ ಭಸ್ಮಂ ತ್ರೈಲೋಕ್ಯ ಪಾವನಂ ಕಸ್ತೂರಿಕಾ ಕುಂಕುಮಾಢ್ಯಂ ಗೋರೋಚನ ವಿಲೇಪನಂ ವಿಲೇಪನಾರ್ತೆ ಭಕ್ತಂ ಶ್ರೀಕುರು ಶಾಂಭವಿ ಕರ್ತಾರಃ ಲಲಾಟೆ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಪಾರ್ವತಿ ಪರಮೇಶ್ವರ ಲಕ್ಷ್ಮೀನಾರಾಯಣ ಬ್ರಹ್ಮ ಸರಸ್ವತಿ ಶ್ರೀ ಮಲ್ಲೂರಯ್ಯ ಸ್ವಾಮಿನಃ ಸಹಿತ ಶ್ರೀ ಮಂಗಳಗೌರಿ ದೇವತಾ ಅನುಗ್ರಹ ಸದಾಕಾಲ ಸಿದ್ಧ್ಯರ್ಥಂ ಶುಭ ದಿವಸೆ ಶ್ರೀ ಮಂಗಳಗೌರಿ ದೇವತಾ ವ್ರತ ಉದ್ಯಾಪನಾರ್ಥ ಮಂಗಳಗೌರಿ ಶಾಂತಿ ಪೂಜಾ ಉದ್ಯಾಪನ ಪೂಜಾ ಕರ್ಮಣಃ ಪೂಜಾ ಅಹಂ ಆಚಾರೋ ಸರ್ವವಿಘ್ನ ಪರಿಹಾರ ದ್ರವ್ಯಾಣಿ ಮನಸ್ಸಿನಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಇಲ್ಲಿ ಗಣಪತಿ ಪಾದಕ್ಕೆ. ಈ ಪೂಜೆನ ಹಂಗೆ ನಾವು ಬಿಡಬಾರ್ದು. ಲಾಸ್ಟ್ ವರ್ಷ ಬಿಡಬೇಕು ಅಂದರೆ ಉದ್ಯಾಪನ ಮಾಡೇ ಬಿಡಬೇಕು. ಈ ಥರ ಬಂದಿದೆ, ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ನೋಡಿ ಗಾಯ್ಸ್, ದೇವತಾಯೇ ನಮೋ ನಮಃ. ಪೂಜಾಂ ಕರಿಷ್ಯೆ. ನೀರು ಪ್ರೋಕ್ಷಣೆ ಮಾಡಿಬಿಟ್ಟು ಗಂಗೆಯನ್ನು ಪೂಜೆ ಮಾಡಿ. ಓಂ ಕುಕ್ಷೌತು ಸಾಗರ ಸರ್ವೇ ಸಪ್ತ ದ್ವೀಪಾ ವಸುಂಧರ ಋಗ್ವೇದೋದಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನನಾಶಿನೇ ನಮಃ. ಓಂ ದ್ವೈಮಾತುರಾಯ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಬಾಲಚಂದ್ರಾಯ ನಮಃ. ಓಂ ಗಜಾನನಾಯ ನಮಃ. ಓಂ ಹೇರಂಭಾಯ ನಮಃ. ಓಂ ಸುಪ್ರಸನ್ನಾಯ ನಮಃ. ಓಂ ಮೋದಕಪ್ರಿಯಾಯ ನಮಃ. ಓಂ ಸ್ಕಂದಾಗ್ರಜಾಯ ನಮಃ. ಓಂ ಗೌರೀಪುತ್ರಾಯ ನಮಃ. ಓಂ ದಾಂತಾಯ ನಮಃ. ಓಂ ಬ್ರಹ್ಮಿಷ್ಠಾಯ ನಮಃ. ಓಂ ಭಯವರ್ಜಿತಾಯ ನಮಃ. ಶೃಣಯಾಮ ದೇವಾಃ ಭದ್ರಂ ಪರ್ಷೇಮಾಕ್ಷವೀರ್ಯಜತ್ರಾಃ ಸ್ತರೈರಂಗೈಸ್ತುಷ್ಟುವಾಗುಂ ಸ್ವಸ್ತನಾಭಿಃ ವ್ಯಶೇಮ ದೇವಹಿತಂ ಯದಾಯುಃ ದೀರ್ಘಮಾಯುಃ ಸಂತ್ವಾಸಿಂಚಾಂ ಯಜಸ ಪ್ರಜಾಮಾಯುರ್ಧನಂಚ ದೀರ್ಘಮಾಯುಃ. ಶ್ರೀ ಮಹಾಗಣಪತಿ ಅನುಗ್ರಹ. ನಮ್ಮ ಫ್ಯಾಮಿಲಿಲಿ ಏನೇ ಒಂದು ಪೂಜೆ ಆದರೂ ಇವರೇನೆ ಬರೋದು, ರುದ್ರೇಶ್ ಶಾಸ್ತ್ರಿ ಅಂತ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ನಮಗೆ ದೂರದ ರಿಲೇಟಿವ್ ಆಗಬೇಕು, ಫ್ಯಾಮಿಲಿ ಫ್ರೆಂಡ್ ಥರ ಎಲ್ಲ ಪೂಜೆಗೂ ನಾನು ಏನೇ ಪೂಜೆ ಮಾಡಿಸ್ಬೇಕು ಎಲ್ಲದಕ್ಕೂ ನಾನು ಇವ್ರಿಗೆ ಹೇಳೋದು. ಸೊ ಅವರೇ ಬಂದಿದ್ದರು, ನೀಟಾಗಿ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಪೂಜೆ ಆಯಿತು. ನಮ್ಮ ಅತ್ತೆ ಮಾವ ಮೈಸೂರಿಂದ ಬಂದಿದ್ದರು, 2 ದಿನ ಇಲ್ಲೇ ಉಳ್ಕೊಂಡಿದ್ರು. ಚೆನ್ನಾಗಾಯಿತು ಪೂಜೆ. ಅವರು ಅಂದರು ತುಂಬ ಚೆನ್ನಾಗಾಯಿತು ಪೂಜೆ ಅಂತ, ನಮ್ಮ ಅತ್ತೆ ಮಾವ ಕೂಡ. ನಂಗೆ ತುಂಬ ಖುಷಿ ಆಯಿತು ಅವ್ರು ಬಂದು 2 ದಿನ ಇದ್ದು ಪೂಜೆಗೆ ನಮ್ಮ ಜೊತೆ ಎಲ್ಲ ಇದ್ದಿದ್ದು. ನನಗೆ ಒಂಥರ ಏನೋ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂಥರ ಚೆನ್ನಾಗಿರುತ್ತಲ್ಲ. ತುಂಬ ಜನ ಎಲ್ಲ ಮನೆ ತುಂಬ ಇದ್ದರೆ ನಂಗೆ ಆ ಥರ ಒಂಥರ ತುಂಬಿದ ಮನೆ ಥರ ಇರಬೇಕು, ಆವಾಗಲೇ ಖುಷಿ ಜಾಸ್ತಿ. ಧ್ಯಾನಂ. ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಳ್ಳಿ. ಮಂಗಳಗೌರಿಯನ್ನು ಧ್ಯಾನ ಮಾಡಿಕೊಡ್ರಿ. ಓಂ ಕುಂಕುಮಾಗರುಲಿಪ್ತಾಂಗಂ ಸರ್ವಾಭರಣಭೂಷಿತಂ ನೀಲಕಂಠ ಪ್ರಿಯಾಂ ದೇವ್ ಗೌರಿಂ ವಂದೇಹಂ ಮಂಗಲಾಹ್ವಯಂ. ಶ್ರೀ ಮಂಗಳಗೌರಿಯೇ ನಮೋ ನಮಃ. ಬೀಜಂ ಹ್ರೀಂ ಶಕ್ತಿಃ ಕ್ರೋಂಕೇಲಕಂ ಶ್ರೀ ಮಂಗಳಗೌರಿ ದೇವತಾಃ ಪ್ರಾಣ ಪ್ರತಿಷ್ಠಾಪನ ಜಪೆ ಸಿದ್ಧ್ಯರ್ಥ ವಿನಿಯೋಗಃ. ಓಂ ರಾಮಂಗುಷ್ಟಾಭ್ಯಂ ನಮಃ. ಓಂ ಹ್ರೀಂ ತರ್ಜನೀಭ್ಯಂ ನಮಃ. ಓಂ ರೂಂ ಮಧ್ಯಮಾಭ್ಯಂ ನಮಃ. ಓಂ ರೈಂ ಅನಾಮಿಕಾಭ್ಯಂ ನಮಃ. ಓಂ ರೂಂ ಕನಿಷ್ಠಿಕಾಭ್ಯಂ ನಮಃ. ಓಂ ರಹ ಕಲತಲಗರಪೃಷ್ಠಾಭ್ಯಂ ನಮಃ. ಓಂ ಹ್ರಾಂ ಹೃದಯಾಯ ನಮಃ. ಓಂ ಹ್ರೀಂ ಶಿರಸೇ ಸ್ವಾಹ. ಓಂ ರೂಂ ಶಿಖಾಯುಷ್ಟ. ಓಂ ಹ್ರೀಂ ಕವಚಾಯ.
ओम ह्रं नेत्रत्रयाय योषितं रः अस्त्राय पुटो ओम भूर्भुवस्सुबरोमिति दिग्बन्धः ध्यानम् ಓಂ ಕೈತಿಗಿರಿ ಮತ್ತೆ ಹೂವು ಅಕ್ಷತೆ ತಗೊಂಡು ಮಂಗಳ ಗೌರಿಯಿಂದ ಧ್ಯಾನ ಮಾಡ್ಕೊಳ್ರಿ. ಶ್ರೀ ಮಂಗಳ ಗೌರಿ ದೇವತಾಯೇ ನಮಃ. ಭೂಹು ಓಂ ಭುವಃ ಓಂ ಸುವಃ ಓಂ ಭೂ ಸ್ಥಾಪಯಾಮಿ ಪೂಜಯಾಮಿ. ಮಂಗಳ ಗೌರಿ ದೇವತಾಃ ಪ್ರಾಣ ಪ್ರತಿಷ್ಠಾಪನ ಮುಹೂರ್ತ ಪ್ರಾಣ ಪ್ರತಿಷ್ಠಾ ಮುಹೂರ್ತ ಅಸ್ತು ಇತ್ಯನ ಗೃಹ್ಣಂತು. ಆವಾಹನಾರ್ಥಂ ಮುದ್ರಾಂ ಪ್ರದರ್ಶ್ಯ ಆಸನಂ ವಿಪೀಠ ಮುಟ್ಟಿ. ಓಂ ರೌಪ್ಯೇಣ ಚಾಸನಂ ದಿವ್ಯಂ ರತ್ನಮಾಣಿಕ್ಯ ಶೋಭಿತ ಮಾಡಿದ್ರ ಸಮರ್ಪಯಾಮಿ. ಏನು ಹಚ್ಚಿದ್ಮೇಲೆ ಸ್ವಲ್ಪ ಹಿಂಗೆ ಮಾಡಬೇಕಿತ್ತು, ಅವಾಗ ಸೋರ್ತಿರ್ಲಿಲ್ಲ. ಅವ್ರು ಕೆಳಗೆ ಮಾಡ್ಬಿಟ್ರೆ ಫುಲ್ಲೆಲ್ಲ ಎಣ್ಣೆ ಸೋರುತ್ತೆ. ಪೂಜೆ ಮಾಡ್ತಾ ನೆತ್ತಿ ಮೇಲಿಂದ ಹೂವು ಬಿತ್ತು ದೇವ್ರದ್ದು. ಎಲ್ಲ ನಾನು ಪೂಜೆ ಮಾಡಿದ್ದ ದೇವ್ರಿಗೆ ಸಂತೃಪ್ತಿ ಆಯಿತು ಅಂತ ತುಂಬ ಖುಷಿ ಆಯಿತು ನನಗಂತೂ. ಪ್ರೋಕ್ಷಣೆ ಮಾಡ್ಬಿಟ್ಟು ಕೊಡ್ತೀವಿ. ಪರಿಪೂರ್ಣ ಸುಖಾತ್ಮರೇ ವಧುಪರ್ಕಂ ಮಹಾದೇವ ಕಲ್ಪಯಾಮಿ ಪ್ರಸೀದ ಮೇ. ಶ್ರೀ ಮಂಗಳ ಗೌರಿಯೇ ನಮೋ ನಮಃ. ಇದಂ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಲೈಟಾಗಿ ಪ್ರೋಕ್ಷಣೆ ಮಾಡಿ. ಪರಮಾನಂದಬೋಧಾಬ್ಧೋ ನಿಮಗ್ ಲಜ್ಜಾಯಾಸ್ತು ನಿವಾರಣಂ ಮಯಾ ನಿವೇದಿತ ಭಕ್ತ್ಯಾ ಗೃಹಾಣಂ ಪರಮೇಶ್ವರಿ. ಶ್ರೀ ಮಂಗಳ ಗೌರಿಯೇ ನಮಃ. ವಸ್ತ್ರಯುಗ್ಮಂ ಸಮರ್ಪಯಾಮಿ. ಗೆಜ್ಜೆ ವಸ್ತ್ರ ಇದೆಯಾ? ಗೆಜ್ಜೆ ವಸ್ತ್ರ ವಸ್ತುಂಚ ನಾನಾ ರತ್ನೆ ಸಮನ್ವಿತಂ ಗೃಹಾಣತ್ವಂ ಮಯಾ ದತ್ವಾ ಜಗದೀಶ್ವರಿ ಪಾರ್ವತಿ. ಶ್ರೀ ಮಂಗಳ ಅದಕ್ಕೆ ಅವಳು ರೇಷ್ಮೆ ಸೀರೆ ಉಡ್ಸಿಲ್ಲ. ಸರಿ ಸರಿ ಅಂತಾನೆ ಬೇರೆ ಸೀರೆ ತಗೊಂಡ್ಬಂದಿದ್ದು ನಾನು. ನಾನು ಯೂಟ್ಯೂಬಲ್ಲಿ ಇದು ಎಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಯೂಟ್ಯೂಬಲ್ಲಿ ಮಾಡಾಕಿದ್ದೆ. ಅವ್ರ ವೈಫ್ ನೋಡಿದ್ದಾರೆ, ಅವರು ನೋಡಿ ಹೇಳಿದ್ದಾರೆ. ಅಂದರೆ ರೇಷ್ಮೆ ಸೀರೆ ನಾನು ಉಡ್ಸಲ್ಲ, ಉಡ್ಸಿದ್ರೆ ಅದು ಅರಿಶಿನ ಕುಂಕುಮ ಎಲ್ಲ ಹೂವು ಜೊತೆ ಹಾಕ್ತಾರೆ, ಆವಾಗ ಕರೆ ಆಗುತ್ತೆ. ಅದಕ್ಕೆ ಅಂತಲೇ ನಾನು ದೇವ್ರಿಗೆ ಉಡ್ಸೋಕ್ಕೆ ಬೇರೆ ತಂದಿದ್ದೀನಿ, ದೇವ್ರ ಮುಂದೆ ಇಡ್ತೀನಿ ಹೊಸ ಬೇರೆ ಇನ್ನೊಂದು ಕಾಸ್ಟ್ಲಿ ಸೀರೆನ ಅಂತ ಹೇಳಿದ್ದೆ. ಅದಕ್ಕೆ ಅವರು ರೇಗಿಸ್ತಾಯಿದ್ರು, ಯೂಟ್ಯೂಬಲ್ಲಿ ನಮ್ಮದು ಪುರೋಹಿತ್ರದ್ದು ಮನ ಕಳೀತೀರ ನೀವು ಅಂತ. ಆಮೇಲೆ ಹೇಳ್ತಿದ್ರು ಇವಾಗೆಲ್ಲನೂ ಇಂಪ್ರೂವ್ ಆಗಿದ್ದಾರೆ, ಪುರೋಹಿತರು ಎಲ್ಲ ಕಲ್ತಿದ್ದಾರೆ, ಟೆಕ್ನಾಲಜಿ ಆ ಥರ ಎಲ್ಲ ಏನು ಮಾಡಲ್ಲ, ಉಡಿಸ್ಬೋದು ನೀವು ಆರಾಮಾಗಿ, ನೀಟಾಗೆ ಮಾಡಿಕೊಡ್ತಾರೆ ಎಲ್ಲರೂ ಅಂತ. ಇವರಂತೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ, ಎಲ್ಲ ಡೀಟೇಲಿಂಗಾಗಿ ಹೇಳ್ತಾರೆ. ಒಂದೊಂದಕ್ಕೂ ನೀವು ನೋಡ್ತಾ ಇರ್ಬೋದು ನಾವು ಪೂಜೆ ಮಾಡ್ತಾ ಇರೋದನ್ನ. ದೇವ್ರ ಪಾದ ಮತ್ತು ಮೇಲ್ಗಡೆ ಮುಖ ಪ್ರತಿಯೊಂದೂ ನಮ್ಮ ಕೈಯಿಂದ ಮುಟ್ಟಿಸಿ ಅದಕ್ಕೆ ಏನು ಪೂಜೆ ಮಾಡಬೇಕು, ಅದರ ಅರ್ಥ ಏನು ಪ್ರತಿಯೊಂದೂ ಅವರು ಹೇಳಿ ನಮಗೆ ಅರ್ಥ ಮಾಡಿಸಿ ಪೂಜೆ ಮಾಡಿಸ್ತಾಯಿದ್ರು. ಅದು ತುಂಬ ಒಳ್ಳೆಯದು. ಎಷ್ಟು ನಮಗೆ ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು ಪೂಜೆ ನಮಗಂತೂ. ನಾವೆಷ್ಟೇ ಎಲ್ಲ ಫಸ್ಟೇ ಅರಿಶಿನ ಕುಂಕುಮ ಎಲ್ಲ ಹಚ್ಚಿದ್ರೂ ಪೂಜೆ ಟೈಮಲ್ಲಿ ಅದು ಮತ್ತೆ ನಮಗೆ ಇಡಕ್ಕೆ ಹೇಳ್ತಾರೆ. ಅದರದ್ದೇ ಒಂದು ಮಂತ್ರ ಅದೆಲ್ಲ ಹೇಳಿ ತುಂಬ ಒಂಥರ ಡೀಟೇಲಿಂಗಾಗಿ ಪೂಜೆ ಮಾಡಿಸೋದು ತುಂಬ ಕಮ್ಮಿ. ಅರ್ಜೆಂಟಲ್ಲಿ ಏನೋ ಒಂದು ಮಂತ್ರ ಹೇಳ್ಬಿಟ್ಟು ಹೋಗೋದೇ ಜಾಸ್ತಿ. ಅಂಥದ್ರಲ್ಲಿ ಇವರು ತಾಳ್ಮೆಯಿಂದ ಹಿಂಗೆ ಮಾಡಬೇಕು, ಹಿಂಗಿರಬೇಕು ಎಲ್ಲ ಹೇಳಿ ನಮಗೆ ಗೊತ್ತಿಲ್ಲದೆ ಇರೋದು ಎಷ್ಟೊಂದು ಮರ್ತೋಗಿದ್ವಿ, ಅವರೆಲ್ಲ ಅದನ್ನು ಮತ್ತೆ ಎಲ್ಲ ಹೇಳಿ ಮಾಡಿಸ್ಕೊಟ್ರು. ಪೂಜೆ ಚೆನ್ನಾಗಿ ಮಾಡಿಕೊಟ್ರು. ಒಂದು ಉದಾಹರಣೆ ನೀರು ಬಿಟ್ಬಿಡಿ ಅದ್ರ ಮೇಲೆ. ಮಂಗಳ ಗೌರಿ ದೇವತಾಯೇ ನಮೋ ನಮಃ. ಮಂತ್ರ ಪುಷ್ಪಂ ಸಮರ್ಪಯಾಮಿ. ಹೂವು ಧರಿಸ್ತಾರೆ. ಈಗ ಬಾಗ್ನ ಕೊಡಬೇಕು. ಆ್ಯಕ್ಚುಲಿ 21 ಜನ 16 ಜನ ಹಂಗೆ ಕೊಡ್ತಾರೆ, ಬಟ್ ನಾನಿಲ್ಲಿ 5 ಜನಕ್ಕೆ. ಇಲ್ಲಿ ಬೆಂಗಳೂರಲ್ಲಿ ಅಷ್ಟು ಜನನ ಕರೆಯೋಕ್ಕಾಗಲ್ಲ. ಮಾಮೂಲಿ ಅರಿಶಿನ ಕುಂಕುಮ ಕರೆದ್ರೇ ಬರೋಕ್ಕೆ ತುಂಬ ಯೋಚನೆ ಮಾಡ್ತಾರೆ. ಇಲ್ಲೇನೋ ಅದೊಂದು ನಂಗೆ ಇಷ್ಟ ಆಗಲ್ಲ ಬೆಂಗಳೂರಲ್ಲಿ. ಹಾಗಾಗಿ ನಮ್ಗೆ ಗೊತ್ತಿರೋ ಅಷ್ಟು 5 ಜನನ ಕರೆದು ಎಲ್ಲರಿಗೂ ರೇಷ್ಮೆ ಸ್ಯಾರಿನೇ ತಂದಿದ್ದೆ ನಾನು. ಜಗದಂಬ ಮಂಗಳಂ ಮಂಗಳಾರೂಪಿಣಿ ಗೌರಿ ಮಂಗಳಂ ಜಗದಂಬ ಮಂಗಳಂ ಮಂಗಳಂ ವಾಣಿ ಮಂಗಳಂ ಕಲ್ಯಾಣಿ ಮಂಗಳಂ ಓಂಕಾರ ಸ್ವರೂಪಿಣಿ ದೇವಿ ಮಂಗಳಂ ಓಂಕಾರ ಮಂಗಳಂ ಮಂಗಳಾರೂಪಿಣಿ ಗೌರಿ ಮಂಗಳಂ ಭ್ರಮರಾಂಬ ಮಂಗಳಂ ಅಂಬ ಮಂಗಳ ಶಿವನ ಹೃದಯ ರಾಣಿ ಗೌರಿ ಮಂಗಳಂ ಗೌರಿ ಮಂಗಳ. ಮತ್ತೆ ಬರೋದು ಒಂದು ಸ್ವಲ್ಪ ಡೌಟ್ ಇತ್ತು. ಅವರು ಒಂದು ಸಲ ಬರ್ತೀನಿ ಅಂದಿದ್ರು, ಒಂದು ಸಲ ಬರಲ್ಲ ಅಂದಿದ್ರು. ಹಂಗಾಗಿ ನಾನು ಇನ್ನೊಬ್ರನ್ನು ಕೂಡ ಕರೆದಿದ್ದೆ, ನಮ್ಮ ರಿಲೇಟಿವ್ ಹುಡುಗಿನೇ. ಅವಳೇನೋ ಪೀರಿಯಡ್ ಟೈಮು ಬರೋಕ್ಕಾಗಲ್ಲ ಅಂತ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ಲು. ಲಾಸ್ಟ್ ಮೂಮೆಂಟಲ್ಲಿ ನಾನು ಬರ್ತೀನಿ ಅಂದರು. ದೇವರು ನಾವು
ಏನೋ ಒಂದು ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿರ್ತೀವಿ, ಎಲ್ಲೂ ಹಾಳಾಗಬಾರ್ದು ಪೂಜೆ ಅನ್ನೋದಕ್ಕೆ ಬರಲ್ಲ ಅಂತ ಇದ್ದವ್ರು ನಮ್ಮ ಅತ್ತೆ ಬಂದರು. ನಾನು ಕರೆದಿದ್ದೆ ಫಸ್ಟೇ, ಹೆಂಗೆ ಬಂದ್ರೂ ಎಕ್ಸ್ಟ್ರಾ ಸ್ಯಾರಿಗಳು ನಾನು ತಂದಿದ್ದೆ ಕೊಡೋಕ್ಕೆ ಅಂತಲೇ, ಯಾಕಂದ್ರೆ ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ ನಾನು. ಅದರಲ್ಲಿ ಒಬ್ಬರೇ ಬಂದಿದ್ದು ಪದ್ಮಿನಿ ಅಂತ, ಇನ್ನಿಬ್ಬರು ಬರಲಿಲ್ಲ. ಎಲ್ಲ ಅಷ್ಟು ಜನ ಅವ್ರವ್ರದ್ದೇ ರೀಸನ್ಗಳು ಹೇಳಿದ್ರು. ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಾಯಿತು ಪೂಜೆ. ನನಗಂತೂ ತುಂಬ ಖುಷಿ ಆಯಿತು. साम्राज्यं भोज्यं स्वराज्यं वैराज्यं पारमेष्ठिं राज्यं महाराज्यमाधिपत्यम् उत्तरमङ्गलदीपं दर्शयामि। देव्याः पादोदकरे भूते व्याधिग्रस्ते कलेवरे. ಇವರು ಶಾಸ್ತ್ರಿಗಳ ವೈಫು. ಅವರು ಅಷ್ಟೇ ನಮ್ಮ ಮನೇಲಿ ಒಬ್ಬರಾಗಿ ನನ್ನ ಸಿಸ್ಟರ್ ಹೆಂಗೆ ಎಲ್ಲ ನೋಡಿ ಮಾಡ್ತಿದ್ರು ಹಂಗೇ ಅವರು ಒಂಚೂರು ಸಂಕೋಚ ಪಡ್ದಿರ, ಏನು ಅಂದ್ಕೊಂಡಿರ ಎಲ್ಲ ಮಾಡಿಕೊಟ್ರು. ಅವ್ರಿಗೂ ಒಂದು ಥ್ಯಾಂಕ್ ಯು ಹೇಳಬೇಕು ಈ ವಿಡಿಯೋ ಮೂಲಕ. ಇನ್ನೊಂದೇನು ಅಂದರೆ ಎಲ್ಲ ಅರಿಬರಿ ಆಗೋಯ್ತು. ಲಾಸ್ಟಿಗೆ ಊಟಕ್ಕೆ ಬಂದೇ ಬಿಟ್ರು ಆಫೀಸಿಂದ, ಹಸ್ಬೆಂಡ್ ಆಫೀಸಿಂದ ಅವ್ರ GM ಎಲ್ಲ. ಫೋಟೋಗಳು ತಗೊಳಕ್ಕೆ ಆಗಿಲ್ಲ. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೀವಿ ಎಲ್ಲೂ ಒಂದು ಫೋಟೋನೂ ಇಲ್ಲ ಅಂತ. ಈ ವಿಡಿಯೋ ಮಾಡಿದ್ದೆ ಒಂದೇ ಲಾಭ ಅಷ್ಟೇ, ಒಂದು ಮೆಮೊರಿಯಾಗಿ ಉಳ್ಕೊಂತು. ಫೋಟೋಸ್ ಅಷ್ಟು ಮತ್ತೆ ಈಗ ಅರಿಶಿನ ಕುಂಕುಮ ಕೊಟ್ಟು ಬಾಗ್ನ ಕೊಡಬೇಕು. ಅದಕ್ಕೆ ಎಲ್ಲರಿಗೂ ಕೂರಿಸ್ತಾ ಇದ್ದಾರೆ. ಒಂದೇ ಲೈನ್ ಕೂತ್ಕೊಳ್ಳಿ, ಒಬ್ಬರಿಂದ ಒಬ್ರಿಗೆ ಫಸ್ಟ್ ಎಲ್ಲರಿಗೂ ಅರಿಶಿನ ಕುಂಕುಮ ಹೂವು ಎಲ್ಲ ಕೊಟ್ಬಿಡಿ. ಆಮೇಲೆ ಬಾಗ್ನ ಕೊಡ್ಬೇಕಾದ್ರೆ ಅದೊಂದು ಮಂತ್ರ ಹೇಳಿ ಕೊಡಬೇಕಂತೆ, ಹಂಗೆ ಕೊಡಬಾರ್ದಂತೆ. ಈಗ ನಾನಾಗಿದ್ದರೆ ಹಂಗೆ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಿಡ್ತಿದ್ದೆ. ಅವ್ರು ಹೇಳಿದ್ರು ಇಲ್ಲ ಹಂಗೆ ಕೊಡೋಂಗಿಲ್ಲ, ಅದಕ್ಕೆ ಅಂತ ಒಂದು ಪದ್ಧತಿ ಇದೆ, ಆ ಥರನೇ ಕೊಡಬೇಕು. ಅದಕ್ಕೆ ನೀವು ಫಸ್ಟ್ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಬಿಡಿ, ಆಮೇಲೆ ಅದನ್ನು ನಾನು ಹೇಳ್ತೀನಿ ಯಾವ ರೀತಿ ಮಂತ್ರ ಹೇಳಿ ಕೊಡಬೇಕು ಅಂತ, ಆ ಪ್ರಕಾರವಾಗಿ ನೀವು ಮಾಡ್ಕೊಂಡು ಹೋಗ್ವಂತ್ರಿ ಅಂದರು. ಅದಕ್ಕೆ ಎಲ್ಲರನ್ನೂ ಕೂರಿಸಿ ಈಗ ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ ಗೈಸ್. ಮೇಲ್ಗಡೆ ಮನೆಯವ್ರನ್ನ ಅಂದರೆ ನಾವು ಇರೋದು ಅಪಾರ್ಟ್ಮೆಂಟು, ಹಂಗಾಗಿ ಒಂದು 24 ಮನೆ ಇದೆ. ಗೊತ್ತಿರೋರು ಒಂದು 2-3 ಮನೆ ಕರೆದೆ, ಒಬ್ಬರೇ ಬಂದಿದ್ದು ಗೈಸ್ ಅರಿಶಿನ ಕುಂಕುಮಕ್ಕೆ. ಅದೇನೋ ಅರಿಶಿನ ಕುಂಕುಮಕ್ಕೆ ಕರೆದ್ರೆ ಹೋಗ್ದಿರ ಇರಬಾರ್ದು ಅಂತಾರೆ ನಮ್ಮ ತಾಯಿ. ಹೆಂಗೆ ಇದ್ರೂ ಕರೆದ್ರೆ ಹೋಗ್ಬೇಕು, ಹಂಗಿರಬಾರ್ದು ಅಂತಾರೆ. ಇಲ್ಲಿ ಕರೆದ್ರೆ ಬೆಂಗಳೂರಲ್ಲಿ ಬರೋಕ್ಕೆ ಹೇಳ್ತಾರೆ, ಅದು ಏನಂತಲೇ ಗೊತ್ತಿಲ್ಲ ನನಗಂತೂ. ಇಲ್ಲಿ ನಾನು 5 ಜನ ಅಂದರೆ ಶಾಸ್ತ್ರಿಗಳ ವೈಫ್ ಒಬ್ರು ಆಗ್ತಾರೆ, ನಮ್ಮ ಅಕ್ಕ ಒಬ್ಳಿಬ್ರು, ಅಕ್ಕನ ಮಗಳು ಅವಳು ಮದುವೆ ಆಗಿದ್ದಾಳೆ, ಹಂಗಾಗಿ ಅವಳು 3ನೇ ಅವಳು, ನಮ್ಮಮ್ಮ 4, ನಮ್ಮ ಅತ್ತೆ 5, ಇಷ್ಟೇ ಜನ. 5 ಜನಕ್ಕೆ ನಾನು ಬಾಗ್ನ ಕೊಟ್ಟಿದ್ದು. ಇನ್ನು ಸೀರೆ ಸಪ್ರೇಟ್ ತಂದಿದ್ದೆ. ನನ್ನ ಫ್ರೆಂಡ್ ಕೂಡ ಬಂದಿದ್ದರು, ಅವರಿಗೆ ಸ್ಯಾರಿ ಕೊಟ್ಟೆ. ಇನ್ನಿಬ್ಬರು ಬಂದಿಲ್ಲ, ಅದು ಯಾರಿಗೆ ತಲುಪಬೇಕು ಅಂತ ಯೋಗ ಇತ್ತು ಅವ್ರಿಗೆ ತಲುಪ್ತು. ಸೊ ಒಂಥರ ಖುಷಿ ಆಯಿತು ಪೂಜೆ ಎಲ್ಲ ಮುಗ್ದಿದ್ದು. ಸರ್ವಸಂಪತ್ ಸಮೃದ್ಧಯೇ ಗೌರಿಗಿರೀಶ ಚತುಷ್ಟಾರ್ಥಂ ವಾಯನಂ ತೇ ದದಾಮ್ಯಹಂ ಇದಂ ಸಹಿರಣ್ಯಂ ಬರ್ರಿ ಇವರೇ ಸಂಜಯ್ ಅವರು ಬಂದಿ ಸಹಿರಣ್ಯಂ ಮಹಂ ಶ್ರೀ ಮಂಗಳ ಗೌರಿ ಸಲಿ ಹಿಂಗೆ ಇದು ಮಾಡಿ ಆ ಕಡೆ ಈ ಕಡೆ ಮಾಡಿಬಿಟ್ಟು ಕೊಡಿ. ಇದು ಉದ್ಧರಣೆ ಪಂಚಪಾತ್ರ ತಗೊಂಡ್ಬಿಟ್ಟು ಅಮ್ಮನ ಕೈಲಿ ಅಕ್ಷತೆ ಕೊಟ್ಟು ನಮಸ್ಕಾರ ಮಾಡಿ. ಹಿರಣ್ಯಂ ಅವ್ರ ಕೈಗೆ ಅಕ್ಷತೆ ಕೊಟ್ರಿ, ಒಂದು ಉದ್ಧರಣೆ ನೀರು ಬಿಡಿ, ಆ ಇದ್ರ ಮೇಲೆ ನೀರು ಹಾಕಿ ಅಪ್ಪ ಸೈಡ್ ಹಿರಣ್ಯ ಸದಕ್ಷಿಣ ಇದಂ ಹಿರಣ್ಯ ಸದಕ್ಷಿಣಾಕತಾಂ ಪ್ರತಿಗೃಹ್ಯತಾಂ. ಚಾಕ್ಲೇಟ್ ಕೊಡ್ಸಲ್ಲ ನನಗೆ. ಅಕ್ಷತೆ
क्षेमाक्षभिर्यजत्राः स्थिरैरङ्गैः स्तुष्ट्वागंसस्तनोभिः विषेमदेवहितं यदायुः शतमानं भवति शतायुः पुरुषः शतेन्द्रियः आयुष्येवेन्द्रिये प्रतिष्ठते दीर्घमायुः यशस्करं बलवन्तं प्रभुत्वं तमेव राजाधिपतिर्बभूव संकीर्णनागाशु पतिर्नराणां सौमङ्गल्यं सन्ततं दीर्घमायुः अक्षते हाकिबिಡಿ वेद अमृतेनावृतां परिं तस्मै ब्रह्म च ब्रह्मा च आयुकीर्तिं प्रजां ददुः ಪೂಜೆ ಮುಗೀತು. ಅವ್ರ ಆಫೀಸಿಂದ ಬಂದುಬಿಟ್ಟಿದ್ರು. ಊಟಕ್ಕೆ ಬೇರೆ ಇಡಬೇಕಿತ್ತು, ಹಂಗಾಗಿ ಅರಿಬರಿ ಎಲ್ಲ ಅರ್ಜೆಂಟ್ ಆಯಿತು. ಸ್ವಲ್ಪ ಒಂದು 10 ನಿಮಿಷ 20 ನಿಮಿಷ ಟೈಮ್ ಇಟ್ಕೊಂಬಂದಿದ್ರೆ ಒಂಚೂರು ಫೋಟೋನಾರು ತಗೋಬೋದಿತ್ತು. ಯಾರ್ದು ಶಾಸ್ತ್ರಿಗಳ್ದು ನಮ್ಮ ಜೊತೆ ಫೋಟೋ ಇಲ್ಲ, ಯಾರ್ದು ಫೋಟೋ ಇಲ್ಲ, ಬರೀ ವಿಡಿಯೋಸ್ ಅಷ್ಟೇ ಸಿಕ್ತು. ಅದೊಂದು ಬೇಜಾರಾಯಿತು. ಇನ್ನೊಂದೇನು ಅಂದರೆ ನಾನು ಪೂಜೆ ಮಾಡಿಸಿದ್ದು ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಗ್ರ್ಯಾಂಡಾಗಿ ಮಾಡಿಸಿದ್ದೀನಿ. ಬಟ್ ಇಷ್ಟೊಂದು ಗ್ರ್ಯಾಂಡಾಗಿ ನನಗೆ ನಮ್ಮ ಹಸ್ಬೆಂಡ್ ಎರಡೂ ಕೈಗೂ ಒಳ್ಳೆ ಮದುವೆ ಹೆಣ್ಣಿನ ಥರ ಮೆಹಂದಿ ಎಲ್ಲ ಹಾಕ್ಸಿ ಕೈ ತುಂಬ ಬಳೆ ಹಾಕ್ಸಿದ್ರು. ಒಂಥರ ಏನೋ ಒಂಥರ ಒಂದು ಫಂಕ್ಷನ್ ಅಂತ ಮಾಡಿದ್ದು ನಾನು ಇಷ್ಟು ಖುಷಿಯಾಗಿ ಈ ಥರ ಒಂದು ಇದೇ ಫಸ್ಟು ನನ್ನ ಲೈಫಲ್ಲಿ ಅದು ಮರೆಯೋಕ್ಕಾಗಲ್ಲ ಈ ಪೂಜೆನ. ಹಾಗೆ ಫೋಟೋಸ್ ಒಂದು ಇದ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಆದ್ರೂ ತುಂಬ ಚೆನ್ನಾಗಿ ನಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡಿ ಈ ಪೂಜೆಗೆ ಎಲ್ಲ ಮಾಡಿಕೊಟ್ರು. ಥ್ಯಾಂಕ್ ಯು ಬಂಗಾರಿ. शतात्मानं शतमिति शतमनन्तं भवति शतम् ऐश्वर्यं भवति शतमितिं दीर्घमायुः अनयोः दाम्पत्योः सकुटुम्बयोः दीर्घमायुरस्तु. ನಮಸ್ಕಾರ ಅವ್ರಿಗೆ ಫಸ್ಟ್ ಆಫೀಸ್ ಅವ್ರಿಗೆಲ್ಲ ಊಟಕ್ಕೆ ಇಟ್ಬಿಡಮ್ಮ ಅಂದರು ನಮ್ಮ ಹಸ್ಬೆಂಡು. ನಾನು ಕೂತ್ಕೊತೀನಿ ಅಂತ ಜೊತೇಲಿ ಕೂತ್ಕೊಂಡ್ರು. ಹಾಗೆ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದರು, ಅವ್ರನ್ನೂ ಜೊತೇಲಿ ಕೂರಿಸಿ ಫಸ್ಟ್ ಅವ್ರಿಗೆ ಊಟ ಬಡಿಸ್ತಾ ಇದ್ವಿ, ಆಮೇಲೆ ನಾವು ಮಾಡೋಣ ಅಂತೇಳಿ. ಕವರ್ ಕಣಪ್ಪ, ಕವರ್ಗಳು ಕಾಣಿಸ್ತೀನಿ ನಾನು. ದೊಡ್ಡ ವ್ಲಾಗರ್ ಇವಳು. ತಗೊಳ್ಳೋಣ ನಾನು ತಗೋತೀನಿ. ನಾನೊಂದು ತಗೊತಿದ್ದೀನಿ ಗಾಯ್ಸ್. ಚೆನ್ನಾಗಿದೆ ಗಾಯ್ಸ್. ಹತ್ರದಿಂದ ತೆಗ್ದ್ಬಿಡು. ನನಗಂತೂ ಬೆಳಗ್ಗೆಯಿಂದ ತುಂಬ ಕಾಲು ನೋವಾಗಿತ್ತು ಕೂತು. ಹಂಗೆ ನಾನು ಬೆಳಗ್ಗೆಯಿಂದ ಉಪವಾಸ ಬೇರೆ ಇದ್ದಿದ್ದೆ. ಒಂದು ತಿಂಡಿ ಕೂಡ ತಿಂದಿರಲಿಲ್ಲ, ಒಂದು ಗ್ಲಾಸ್ ನೀರು ಕೂಡ ಕುಡ್ದಿರಲಿಲ್ಲ. ಸೊ ಕಾಲು ನೀಡ್ಕೊತಾ ಇದ್ದರೆ ನನ್ನ ಮಗಳು ಅದನ್ನು ವಿಡಿಯೋ ಮಾಡ್ತಿದ್ದಾಳೆ, ಅದಕ್ಕೆ ನಗ್ತಾ ಇದ್ದೆ. ಎಲ್ಲ ಹೋದ್ಮೇಲೆ ಆದರೂ ಫೋಟೋ ತೊಗೊಳೋಣ ಅಂದರೆ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ರು. ಸೊ ನಾನು ಒಬ್ಬಳೇ ಹಂಗೆ ಇದ್ದಿದ್ದು. ಅದಕ್ಕೆ ಮತ್ತೆ ಇನ್ನೇನು ತೆಗೆಸ್ಕೊಳೋದು ಅಂತ ಸುಮ್ಮನಾದೆ. ಈಗ ಎಲ್ಲ ಪೂಜೆ ಮುಗೀತು ಗೈಸ್. ನೋಡಿದ್ರಲ್ಲ ಹೆಂಗಿತ್ತು ಪೂಜೆ. ಅದರಲ್ಲಿ ಬೇರೆ ದೇವ್ರು ಹೂವು ಹೊರ ಕೊಟ್ಟಿದ್ದೀಗ ಬೀಳುತ್ತೆ ಹೂವು ನೋಡಿ. ಅದು ಮತ್ತು ಎಲ್ಲ ಚೆನ್ನಾಗಾಯ್ತು. ಏನು ಒಂಚೂರು ಸಾಸಿವೆ ಕಾಳಷ್ಟು ತೊಂದರೆ ಆಗದಿರ ಪೂಜೆ ತುಂಬ ಚೆನ್ನಾಗಾಯ್ತು. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಈ ಪೂಜೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ಹಾಕ್ತೀನಿ. ಇನ್ನೂ ಏನೇನು ನಮ್ಮ ಜೀವನದಲ್ಲಿ ನಡೆಯುತ್ತೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್.